ವೆಲ್ಕಮ್ ಟು ಚಾನಲ್. ವಿದ್ಯಾರ್ಥಿಗಳ ಕೆಎ ಪೋರ್ಟಲ್ನಲ್ಲಿ 2025ರ ಮೆಡಿಕಲ್, ಡೆಂಟಲ್ ಮತ್ತು ಆಯುಷ್ ಕೌನ್ಸಿಲಿಂಗ್ ಕುರಿತಾಗಿರ್ತಕ್ಕಂಥ ಒಂದು ಪ್ರಮುಖವಾದ ಅಪ್ಡೇಟ್ ಇದೆ, ಮಾಹಿತಿ ಇದೆ. ಅದು ಲಾಸ್ಟ್ ಡೇಟ್ ಎಕ್ಸ್ಟೆನ್ಷನನ್ನು ಮಾಡಿಕೊಂಡಿದ್ದಾರೆ. ಯಾವುದರ ಲಾಸ್ಟ್ ಡೇಟು ಅಂತಂದರೆ ಈ ದಿನ ಮಧ್ಯಾಹ್ನ 3 ಗಂಟೆಯವರೆಗೆ ಮಾತ್ರ ನಿಮಗೆ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಿಕೊಳ್ಳಿಕ್ಕೆ, ರೀಆರ್ಡರ್ ಮಾಡಿಕೊಳ್ಳಿಕ್ಕೆ, ಕಾಷನ್ ಡಿಪಾಸಿಟನ್ನು ಪೇ ಮಾಡಿಕೊಂಡು ಪುನಃ ನೀವು ಮೆಡಿಕಲ್ನ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶಗಳನ್ನು ಕಲ್ಪಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿವರವಾದ ನೋಟಿಫಿಕೇಷನನ್ನು ಕೆಎ ಪೋರ್ಟಲ್ನಲ್ಲಿ ನೀಡಿದ್ದಾರೆ. ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸ್ಗಳ ಸೀಟು ಹಂಚಿಕೆಗೆ ಪ್ರಕಟಣೆ ಅದು ಮುಂದುವರೆದಿದೆ ಅಂತ ಹೇಳಿ ಈ ಪ್ರಕಟಣೆ 16 ಸೆಪ್ಟೆಂಬರ್ ಮತ್ತು 19ನೇ ಸೆಪ್ಟೆಂಬರ್ ಅಲ್ಲಿ ನೀಡಿರೋದು ಕಂಟಿನ್ಯೂಸ್ ಆಗಿದೆ ಅಂತ. ಹೊಸ ವೈದ್ಯಕೀಯ ಕಾಲೇಜು ಸೇರ್ಪಡೆಯಿಂದಾಗಿ ಹೊಸ ವೈದ್ಯಕೀಯ ಕಾಲೇಜಿಗೆ ಆಪ್ಷನ್ಸ್ಗಳನ್ನು ದಾಖಲಿಸಲು, ಆಪ್ಷನ್ಸ್ಗಳನ್ನು ಮರುಕ್ರಮಗೊಳಿಸಲು 20 ಸೆಪ್ಟೆಂಬರ್ 2025 ಬೆಳಗ್ಗೆ 8 ಗಂಟೆವರೆಗೆ ಅವಧಿಯನ್ನು ಮತ್ತೊಮ್ಮೆ ವಿಸ್ತರಿಸಲಾಗಿದೆ. ಸೊ ದಿಸ್ ಈಸ್ ಅ ಲಾಸ್ಟ್ ಚಾನ್ಸ್ ಐ ಥಿಂಕ್ ವಿದ್ಯಾರ್ಥಿಗಳೇ. ನಾಳೆ ಬೆಳಗ್ಗೆ 9 ಗಂಟೆವರೆಗೆ ನಿಮಗೆ ಆಪ್ಷನ್ಸ್ಗಳನ್ನು ಮಾಡಿಫಿಕೇಶನ್ ಮಾಡಲಿಕ್ಕೆ, ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಈಗಾಗಲೇ ಸರ್ಕಾರ ಮತ್ತು ಕೆಎ ಪೋರ್ಟಲ್ನಲ್ಲಿ ನಿಗದಿಪಡಿಸಿದಂತೆ ಫಾರೂಕ್ ಅಕಾಡೆಮಿ ಮೆಡಿಕಲ್ ಎಜುಕೇಷನ್ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಹುಣಸೂರು ತಾಲೂಕು, ಮೈಸೂರು ಡಿಸ್ಟಿಕ್, ಇಲ್ಲಿ ಹೊಸದಾಗಿ ಒಂದು ವೈದ್ಯಕೀಯ ಕಾಲೇಜಿನ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಈಗಾಗಲೇ ಮಾಹಿತಿಯನ್ನು ಪ್ರಕಟಿಸಿದ್ದಾರೆ. ಸೊ ಆಪ್ಷನ್ಸ್ಗಳನ್ನು ದಾಖಲಿಸುವ ಸಲುವಾಗಿ ಈ ದಿನ ಮಧ್ಯಾಹ್ನ 3 ಗಂಟೆವರೆಗೆ ಇರತಕ್ಕಂಥ ಒಂದು ಸಮಯಾವಕಾಶವನ್ನು ವಿಸ್ತರಿಸಿದ್ದಾರೆ. ಸೊ ಅಭ್ಯರ್ಥಿಗಳ ಮನವಿ ಇದೆ. ವೈದ್ಯಕೀಯ, ದಂತವೈದ್ಯಕೀಯ ಕೋರ್ಸ್ಗಳ 2ನೇ ಸುತ್ತಿನ ಸೀಟು ಹಂಚಿಕೆ ಹಾಗೂ ಆಯುಷ್ ಕೋರ್ಸ್ಗಳ ಸೀಟು ಹಂಚಿಕೆಗೆ ಆಪ್ಷನ್ಸ್ಗಳನ್ನು ಮರುಕ್ರಮಗೊಳಿಸಲು ಸೆಪ್ಟೆಂಬರ್ 20 ಬೆಳಗ್ಗೆ 8 ಗಂಟೆಯವರೆಗೆ ಸಮಯವನ್ನು ಮತ್ತೊಮ್ಮೆ ವಿಸ್ತರಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಆಪ್ಷನ್ಸ್ ಎಂಟ್ರಿಗಳನ್ನು ಮಾಡಿಕೊಳ್ಳೋದು ಮತ್ತು ನಿಮ್ಮ ಶುಲ್ಕದ ವಿವರಗಳನ್ನು ತಪ್ಪದೇ ಪರಿಶೀಲಿಸಿಕೊಳ್ಳೋದು ಅಂತಕ್ಕಂಥದ್ದು ಮಾಹಿತಿಯನ್ನು ನೀಡಿದ್ದಾರೆ. ಇದಿಷ್ಟು ಅಪ್ಡೇಟ್ ಇದೆ. ಮರೆಯದೆ ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.